ದೇಶದಲ್ಲಿ ಎಲ್ಪಿಜಿ ಗ್ಯಾಸ್ಗೆ ಹಾಹಾಕಾರ ಶುರುವಾಗಿದೆ. ದೇಶದ ಪ್ರಮುಖ ನಗರಗಳಾದ ಬೆಂಗಳೂರು, ಮುಂಬೈ, ಚೆನ್ನೈನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ಸ್ಥಗಿತಗೊಂಡಿದೆ. ಶನಿವಾರವಷ್ಟೇ ಗೃಹ ಬಳಕೆ ಸಿಲಿಂಡರ್ಗಳ ಬೆಲೆಯನ್ನ 60 ರೂಪಾಯಿ ಹಾಗೂ ಕಮರ್ಷಿಯಲ್ ಸಿಲಿಂಡರ್ಗಳ ಬೆಲೆಯನ್ನ 115 ರೂಪಾಯಿ ಏರಿಸಲಾಗಿತ್ತು. ಒಂದೆಡೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಿಂದ ಆಘಾತಕ್ಕೊಳಗಾಗಿದ್ದ ಜನರಿಗೆ ಇದೀಗ ಗ್ಯಾಸ್ ಪೂರೈಕೆ ಸ್ಥಗಿತವಾಗಿದ್ದರಿಂದ ದಿಕ್ಕೆ ತೋಚದಂತಾಗಿದೆ. ಹೋಟೆಲ್ ಉದ್ಯಮಗಳಿಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗ್ತಿಲ್ಲ. ಸದ್ಯ ಬಳಕೆಯಲ್ಲಿದ್ದ ಸಿಲಿಂಡರ್ಗಳು ಖಾಲಿಯಾಗ್ತಿವೆ. ಸಿಲಿಂಡರ್ ಪೂರೈಕೆ ಆಗದೇ ಇದ್ರೆ ಹೋಟೆಲ್ಗಳ ಬಾಗಿಲು ಬಂದ್ ಮಾಡಬೇಕಾಗುತ್ತೆ ಅಂತ ಹೋಟೆಲ್ ಮಾಲೀಕರ ಸಂಘ ಅಳಲು ತೋಡಿಕೊಂಡಿದೆ. ಹೋಟೆಲ್ ಊಟವನ್ನೇ ನಂಬಿದ್ದ ಸಾಮಾನ್ಯ ಜನರು, ವಿದ್ಯಾರ್ಥಿಗಳು ಪರದಾಡಬೇಕಾದ ಆತಂಕದಲ್ಲಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸರಬರಾಜು ಸಂಪೂರ್ಣ ಸ್ಥಗಿತ ಆಗಿದ್ದರಿಂದ ಹೋಟೆಲ್ ಮಾಲೀಕರು ಸಿಲಿಂಡರ್ ಬದಲಿಗೆ ಸೌದೆ ಒಲೆಯ ಮೊರೆ ಹೋಗ್ತಿದ್ದಾರೆ. ಬೆಂಗಳೂರಿನ ಗಾಂಧಿನಗರದ ಸ್ಯಾಂಕ್ಟಮ್ ಹೋಟೆಲ್ ಸೇರಿದಂತೆ ಮೆಜೆಸ್ಟಿಕ್, ರೇಸ್ ಕೋರ್ಸ್ ಸಮೀಪವೇ ಇರುವ ಸ್ಟಾರ್ ಹೋಟೆಲ್ಗಳಲ್ಲೇ ಸಿಬ್ಬಂದಿ ಸಿಲಿಂಡರ್ ಬದಲಿಗೆ ಸೌದೆ ಒಲೆಯ ಮೊರೆ ಹೋಗ್ತಿದ್ದಾರೆ. ಕೆಲ ಹೋಟೆಲ್ಗಳಲ್ಲಿ ಈಗ ಆಲ್ರೆಡಿ ಮೆನುವಿನಲ್ಲಿರುವ ಆಹಾರ ಲಭ್ಯ ಇಲ್ಲ, ಗ್ರಾಹಕರು ಸಹಕರಿಸಬೇಕು ಅಂತ ಪೋಸ್ಟರ್ ಅಂಟಿಸಿದ್ದಾರೆ. ಕೇವಲ ಸ್ಟಾರ್ ಹೋಟೆಲ್ಗಳಷ್ಟೇ ಅಲ್ಲ, ಸಣ್ಣಪುಟ್ಟ ಹೋಟೆಲ್ಗಳ ಮಾಲೀಕರು ಕೂಡ ಸಿಲಿಂಡರ್ ಸಿಗದೆ ಸೌದೆ ಒಲೆ ಮೊರೆ ಹೋಗ್ತಿದ್ದಾರೆ. ಬೆಂಗಳೂರಿನ ವಿವಿಪುರಂನಲ್ಲಿರುವ ಲಾಲ್ಬಾಗ್ 99 ದೋಸೆ ಸೆಂಟರ್ನ ಮಾಲೀಕರು ಸೌದೆ ಬಳಸಿಯೇ ದೋಸೆ ತಯಾರಿಸುವುದಕ್ಕೆ ಮುಂದಾಗಿದ್ದಾರೆ. ನಮ್ಮ ಬಳಿ ನಾಳೆ ಮಧ್ಯಾಹ್ನದವರೆಗೆ ಆಗುವಷ್ಟು ಸಿಲಿಂಡರ್ಗಳಿವೆ. ಒಂದ್ ವೇಳೆ ಸರ್ಕಾರ ಗ್ಯಾಸ್ ಪೂರೈಸದೇ ಇದ್ರೆ ಹೋಟೆಲ್ ಬಂದ್ ಮಾಡ್ತೇವೆ. ಸರ್ಕಾರ ಮೊದಲೇ ಮುನ್ಸೂಚನೆಯನ್ನ ನೀಡಿದ್ರೆ ಇಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಹೋಟೆಲ್ ಮಾಲೀಕರು ಆಕ್ರೋಶ ಹೊರಹಾಕಿದ್ದಾರೆ. ಹೋಟೆಲ್ ನಾಳೆ ಬೆಳಗ್ಗೆವರೆಗೂ ಓಪನ್ ಮಾಡ್ಲಿಕ್ಕೆ ಸಾಧ್ಯನೇ ವಿನ ಬರಲಿಲ್ಲ ಅಂದ್ರೆ ಕ್ಲೋಸ್ ಮಾಡ್ತೀವಿ. ಏನು ವಿಧಿ ಇಲ್ಲ. 1750 ರೂಪಾಯಿ ಸಿಲಿಂಡರ್ನ 2,500 ಕೊಟ್ಟು ತರ್ತಾ ಇದ್ದೀವಿ. ಅದು ಇವತ್ತು ನೆನ್ನೆ ಸಿಕ್ಕಿಲ್ಲ. ಇರೋ ಸ್ಟಾಕು ನಾಳೆ ಬೆಳಗ್ಗೆ 9:30ವರೆಗೂ ಬರುತ್ತೆ, ಕ್ಲೋಸ್ ಮಾಡಬೇಕಾಗುತ್ತೆ. ಆಮೇಲೆ ನಾವು ಇಷ್ಟು ಬೇಗ ನಮ್ಗೆ ಇಷ್ಟೊಂದು ತೊಂದರೆ ಆಗುತ್ತೆ ಅಂತ ನಾವು ಗೆಸ್ ಮಾಡಿರಲಿಲ್ಲ. ನಮ್ಮ ದೇಶ ಅಂದರೆ ನಾವು ಹೆಮ್ಮೆ ತಡ್ಕೊಂಡು ಹೇಳ್ತಾರೆ. ಅಟ್ಲೀಸ್ಟ್ ಒಂದು ತಿಂಗಳು ನಾವು ತಡ್ಕೊಳಕ್ಕಾಗಲಿಲ್ಲ. ನಮ್ಮ ಸರ್ಕಾರ, ನಮ್ಮ ಘನ ಸರ್ಕಾರ, ಪ್ರಧಾನಮಂತ್ರಿಗಳಾಗಿರ್ಬೋದು, ನಮ್ಮ ದೇಶದ ಹಿತ ಕಾಯಕವರು ಹುಟ್ಟಿದ್ದಾರೆ, ಅವರೇ ಮೊದಲನೇ ಪ್ರಜೆ. ಅವರು ಅಟ್ಲೀಸ್ಟ್ ಒಂದು ತಿಂಗಳಿಗಾಗುವಷ್ಟು ನಮ್ಮ ದೇಶದಲ್ಲಿ ನಮಗೆ ಸೌಕರ್ಯ ಕೊಡೋಕ್ಕಾಗಲ್ಲ. ನಾವು ಏನು ಮಾಡೋಕ್ಕಾಗುತ್ತೆ? ಬೆಂಗಳೂರಿನಲ್ಲಿ ಬರೋಬ್ಬರಿ 40,000 ಹೋಟೆಲ್ಗಳಿದೆ. ನಿತ್ಯ 1 ಲಕ್ಷ ಸಿಲಿಂಡರ್ ಪೂರೈಕೆ ಮಾಡಲಾಗ್ತಾ ಇತ್ತು. ಒಂದು ಹೋಟೆಲ್ನಲ್ಲಿ ಪ್ರತಿದಿನ 3 ಸಿಲಿಂಡರ್ ಅಗತ್ಯವಾಗಿ ಬೇಕೇ ಬೇಕು. ಹೀಗಾಗಿ ಹೋಟೆಲ್ ಮಾಲೀಕರು ಗ್ಯಾಸ್ ಏಜೆನ್ಸಿ ಮುಂದೆ ಸಿಲಿಂಡರ್ಗಾಗಿ ಕ್ಯೂ ನಿಲ್ಲುವಂತಾಗಿದೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಸಿಲಿಂಡರ್ ಪೂರೈಕೆ ವ್ಯತ್ಯಯದ ಬಿಸಿ ತಟ್ಟಿದೆ. ವಿಮಾನ ನಿಲ್ದಾಣದ ಟರ್ಮಿನಲ್ 1 ನಲ್ಲಿ ಗ್ಯಾಸ್ ಸಿಲಿಂಡರ್ ಬಳಕೆ ನಿಷೇಧಿಸಲಾಗಿದೆ. ಕೇವಲ ವಿದ್ಯುತ್ ಬಳಕೆಯ ಸ್ಟವ್ಗಳನ್ನು ಮಾತ್ರ ಬಳಸೋದಕ್ಕೆ ಅವಕಾಶ ನೀಡಲಾಗಿದೆ. ಕೋಲಾರದಲ್ಲೂ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದೆ ಹೋಟೆಲ್ ಮಾಲೀಕರು ಪರದಾಡಿದ್ದಾರೆ. ಸೋಮವಾರದಿಂದಲೇ ಕೋಲಾರದಲ್ಲಿ ಸಿಲಿಂಡರ್ ಸಮಸ್ಯೆ ಎದುರಾಗಿದ್ದು, ಬುಧವಾರದಿಂದ ಕೋಲಾರದ ಎಲ್ಲಾ ಹೋಟೆಲ್ಗಳು ಬಂದ್ ಆಗುವ ಸಾಧ್ಯತೆ ಇದೆ. ನಮಗೂ ನಿನ್ನೆ ಗ್ಯಾಸ್ ಏಜೆನ್ಸಿ ಅವ್ರು ಹೇಳಿದ್ದಾರೆ ಫೋನ್ ಮಾಡಿ, ಇವತ್ತಿಂದ ಗ್ಯಾಸ್ ಇಲ್ಲ ಅಂತ. ಇವಾಗ ಸದ್ಯಕ್ಕೆ ಎಷ್ಟೊತ್ತಿಗೆ ಹೋಟೆಲ್ ಕ್ಲೋಸ್ ಆಗುತ್ತೆ ಗೊತ್ತಿಲ್ಲ. ಇರೋ ಗ್ಯಾಸ್ನ ಖಾಲಿ ಮಾಡ್ತಾ ಇದ್ದೀವಿ. ಮಧ್ಯಾಹ್ನದ ಪ್ರೊಡಕ್ಷನ್ ಎಲ್ಲ ಮಾಡೋದು ನಿಲ್ಸಕ್ಕೆ ಹೇಳಿದ್ದೀವಿ. ಇರಾನ್ ಮೇಲಿನ ಅಮೆರಿಕ ಇಸ್ರೇಲ್ ಯುದ್ಧದ ಬಿಸಿ ಬೆಂಗಳೂರಿನ ಆಟೋ, ಕ್ಯಾಬ್ ಪ್ರಯಾಣಿಕರಿಗೂ ತಟ್ಟಲಿದೆ. ಆಟೋ, ಕ್ಯಾಬ್ಗಳಲ್ಲಿ ಬಳಸುವ ಎಲ್ಪಿಜಿ ಗ್ಯಾಸ್ ಬೆಲೆಯನ್ನ ಲೀಟರ್ಗೆ 10 ರಿಂದ 25 ರೂಪಾಯಿವರೆಗೂ ಏರಿಕೆ ಮಾಡಲಾಗಿದೆ. ಇದ್ದ 1 ಲೀಟರ್ ಎಲ್ಪಿಜಿ ಗ್ಯಾಸ್ ಬೆಲೆ 65 ರೂಪಾಯಿಗೆ ಏರಿಕೆಯಾಗಿದೆ. ಕೆಲವು ಬಂಕ್ಗಳಲ್ಲಿ 1 ಲೀಟರ್ ಎಲ್ಪಿಜಿ ಗ್ಯಾಸ್ ಬೆಲೆ 70 ರೂಪಾಯಿ ಇದ್ರೆ, ಇನ್ನು ಕೆಲ ಬಂಕ್ಗಳಲ್ಲಿ 79 ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇದೆ. ದರ ಏರಿಕೆ ಆಗ್ತಾ ಇರೋದನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲವು ಬಂಕ್ ಮಾಲೀಕರು ಲೀಟರ್ಗೆ 20 ರೂಪಾಯಿವರೆಗೂ ಏರಿಕೆ ಮಾಡಿದ್ದಾರೆ. ಮುಂದಿನ ವಾರದಿಂದ ಆಟೋ ಹಾಗೆ ಕಾರ್ನಲ್ಲಿ ಬಳಸುವಂತ CNG ಗ್ಯಾಸ್ ದರ ಮತ್ತಷ್ಟು ಏರಿಕೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಆಟೋ, ಕ್ಯಾಬ್ ಮೀಟರ್ ದರ ಏರಿಕೆ ಮಾಡುವಂತೆ ಆಟೋ, ಕ್ಯಾಬ್ ಚಾಲಕರು ಸಾರಿಗೆ ಇಲಾಖೆಯ ಆಯುಕ್ತರು ಮತ್ತು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಸದ್ಯ ಬೆಂಗಳೂರಿನಲ್ಲಿ 1 ಕಿಲೋಮೀಟರ್ಗೆ ಆಟೋದಲ್ಲಿ 16 ರೂಪಾಯಿ ಮಿನಿಮಂ ಚಾರ್ಜ್ ಮಾಡಲಾಗ್ತಾ ಇದೆ. ಕ್ಯಾಬ್ನಲ್ಲಿ 1 ಕಿಲೋಮೀಟರ್ಗೆ 24 ರೂಪಾಯಿ ಮಿನಿಮಂ ಚಾರ್ಜ್ ಇದೆ. ಮಿನಿಮಂ ಚಾರ್ಜ್ ಮೇಲೆ 10 ರೂಪಾಯಿ ಏರಿಕೆಗೆ ಆಟೋ, ಕ್ಯಾಬ್ ಚಾಲಕ ಸಂಘಟನೆಗಳು ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಬೆಂಗಳೂರು ನಗರದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ ಅಭಾವ ಶುರುವಾಗಿದೆ. ಇದ್ದ ಗೃಹ ಬಳಕೆಯ ಗ್ಯಾಸ್ಗೂ ಅಭಾವ ಶುರುವಾಗುವ ಸಾಧ್ಯತೆ ಹಿನ್ನೆಲೆ ಜನರು ಗೃಹ ಬಳಕೆ ಸಿಲಿಂಡರ್ ಬುಕ್ಕಿಂಗ್ಗೆ ಮುಗಿಬಿದ್ದಿದ್ದಾರೆ. ಬುಕ್ಕಿಂಗ್ ಹೆಚ್ಚಾಗಿದ್ದರಿಂದ ಗ್ಯಾಸ್ ಬುಕ್ಕಿಂಗ್ ಸರ್ವರ್ ಡೌನ್ ಆಗಿದೆ. ನಗರದ ಎಲ್ಲ ಬುಕ್ಕಿಂಗ್ ಏಜೆನ್ಸಿಗಳಲ್ಲಿ ಬುಕ್ಕಿಂಗ್ ಸರ್ವರ್ ಸ್ಲೋ ಆಗಿದೆ. ಮಾಮೂಲಿ ದಿನಗಳಿಗಿಂತ 70% ಹೆಚ್ಚು ಸಿಲಿಂಡರ್ಗಳ ಬುಕ್ಕಿಂಗ್ ಆಗ್ತಿವೆ ಅಂತ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಹೇಳ್ತಿದ್ದಾರೆ. ಈಗ ಡೊಮೆಸ್ಟಿಕ್ ಅಂದರೆ ಈ ಜನಗಳಲ್ಲಿ ಒಂದು ಆತುರ, ಒಂದು ಗಾಬರಿಗೆ ಎರಡೆರಡು ಇರೋರು ಇವತ್ತೊಂದಿದೆ ನಾಳೆನೂ ಒಂದು ಬುಕ್ ಮಾಡಿ ಎಲ್ಲ ಜೋಡಿಸ್ಕೊಂಬೋಣ ಅನ್ನೋ ಒಂದು ಹರಿಬರಿಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಈಗ ಸಿಸ್ಟಮ್ ಏನಿದೆ, ಆನ್ಲೈನ್ ಸಿಸ್ಟಮ್ ಇದೆ.
ನೀವು ಒಂದು ಗ್ಯಾಸ್ ಬುಕ್ ಮಾಡಿದಾಗ ಅದು ತೊಗೊಳುತ್ತೆ. ಅದಕ್ಕೆ ಮಿನಿಮಮ್ 30 ಡೇಸ್ ಇರುತ್ತೆ. 30 ಡೇಸ್ ಆದಮೇಲೆ ಸೆಕೆಂಡ್ ಸಿಲಿಂಡರ್ ನಾವು ಬುಕ್ ಮಾಡ್ಬೋದು. ಈ ಜನಗಳೇನಾಗ್ತಾನೆ ನಾಳೆ ಏನಾಗುತ್ತೋ ಅನ್ನೋ ಒಂದು ಮುಂದಾಲೋಚನೆ ಗಾಬರಿಗೋಸ್ಕರ ಸಡನ್ನಾಗಿ ಓಡ್ ಬಂದು ಸಿಲಿಂಡರ್ ಎತ್ಕೊಂಡು ಇಲ್ಲ ನಮ್ಗೆ ಇನ್ನೊಂದು ಕೊಡಿ ಅನ್ನೋದು. ಇಲ್ಲೇನಾಗ್ತದೆ ಜನಗಳಿಗೆ, ಈ ಗ್ರಾಹಕರು ಏಜೆನ್ಸಿಗೆ ಏನಾಗ್ತಂದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಗೃಹ ಬಳಕೆ ಸಿಲಿಂಡರ್ ಬುಕ್ಕಿಂಗ್ ಹೆಚ್ಚಾಗ್ತಿದ್ದಂತೆ LPG ಸಿಲಿಂಡರ್ ಬುಕ್ಕಿಂಗ್ ದಿನಗಳ ಅವಧಿ ವಿಸ್ತರಣೆ ಮಾಡಲಾಗಿದೆ. ಒಂದು LPG ಸಿಲಿಂಡರ್ ಬುಕ್ಕಿಂಗ್ ಮಾಡಿದ 25 ದಿನಗಳ ಬಳಿಕವೇ ಮತ್ತೊಂದು ಸಿಲಿಂಡರ್ ರೀಫಿಲ್ಲಿಂಗ್ ಮಾಡಿಸಬಹುದಾಗಿದೆ. ಈ ಹಿಂದೆ 21 ದಿನಕ್ಕೆ ಇದ್ದ ರೀಫಿಲ್ಲಿಂಗ್ ಅವಧಿಯನ್ನ ಸದ್ಯ 25 ದಿನಕ್ಕೆ ವಿಸ್ತರಣೆ ಮಾಡಲಾಗಿದೆ. ಗ್ಯಾಸ್ ಇಲ್ಲ ಅಂತ ಅಂದ್ರೆ ಆಸ್ಪತ್ರೆ, ಕೈಗಾರಿಕೆಗಳು, ಫುಡ್ ಡೆಲಿವರಿ ಕಾರ್ಮಿಕರ ಹೊಟ್ಟೆಗೂ ತಣ್ಣೀರು ಬಟ್ಟೆ ಬೀಳುತ್ತೆ. ಮದುವೆ ಸೀಸನ್ ಇರೋದ್ರಿಂದಾಗಿ ಮದುವೆ ಮನೆಗಳಲ್ಲೂ ಹಾಹಾಕಾರ ಸೃಷ್ಟಿಯಾಗೋ ಸಾಧ್ಯತೆ ಇದೆ. ಹಾಗಾದ್ರೆ ಕರ್ನಾಟಕ ಮಾತ್ರ ಅಲ್ಲ, ದೇಶದಲ್ಲಿ ಎಲ್ಲೆಲ್ಲಿ ಏನೇನ್ ಸಮಸ್ಯೆ ಎದುರಾಗಿದೆ ಅನ್ನೋ ವಿವರ ಇಲ್ಲಿದೆ. ಮುಂಬೈನಲ್ಲಿ 20% ಹೋಟೆಲ್ಗಳು ಬಂದ್ ಆಗಿವೆ. ತಮಿಳುನಾಡಿನ ಚೆನ್ನೈನಲ್ಲಿ ಕೆಲ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಕೋಲ್ಕತ್ತಾದಲ್ಲೂ ಹೋಟೆಲ್ಗಳು ಸಿಲಿಂಡರ್ ಕೊರತೆಯನ್ನು ಎದುರಿಸ್ತಾ ಇದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಗ್ಯಾಸ್ ಚಿತಾಗಾರ ಬಂದ್ ಆಗಿದೆ. ಬಿಹಾರದಲ್ಲಿ ಸಿಲಿಂಡರ್ಗಾಗಿ ಏಜೆನ್ಸಿ ಮುಂದೆ ಜನ ಜಮಾಯಿಸ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಗ್ಯಾಸ್ ಗೋಡೌನ್ಗೆ ಮುಗಿಬಿದ್ದಿದ್ದಾರೆ. ಬೆಂಗಳೂರಿನಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ ಕೊರತೆ ಸಂಬಂಧ ಸಿಎಂ ಸಿದ್ದರಾಮಯ್ಯ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿಗೆ ಪತ್ರವನ್ನ ಬರೆದಿದ್ದಾರೆ. ಬೆಂಗಳೂರಿನಲ್ಲಿ ಸಾಕಷ್ಟು ಹೋಟೆಲ್, ರೆಸ್ಟೋರೆಂಟ್ಗಳಿವೆ. ಹೋಟೆಲ್ಗಳಲ್ಲಿ ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗಿದೆ. ಸಿಲಿಂಡರ್ ಕೊರತೆಯಿಂದ ಹಲವು ಹೋಟೆಲ್ಗಳಿಗೆ ಬೀಗ ಬಿದ್ದಿದೆ. ಹೋಟೆಲ್ ಮಾಲೀಕರು ಸಾಕಷ್ಟು ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಕೂಡಲೇ ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ ಪೂರೈಸೋದಕ್ಕೆ ಮನವಿ ಮಾಡಿದ್ದಾರೆ. ಇನ್ನು ಕೇಂದ್ರ ರಾಜ್ಯ ಖಾತೆ ಸಚಿವೆ ಶೋಭಾ ಕರಂದ್ಲಾಜೆ, ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಸಹ ಕೇಂದ್ರ ಸಚಿವರಿಗೆ ಪತ್ರವನ್ನ ಬರೆದು ಕೂಡಲೇ ಸಿಲಿಂಡರ್ ಪೂರೈಕೆ ಸಂಬಂಧ ಕ್ರಮ ವಹಿಸುವಂತೆ ಮನವಿ ಮಾಡಿದ್ದಾರೆ. ಭಾರತದಲ್ಲಿ ಸಿಲಿಂಡರ್ ಸಮಸ್ಯೆ ಉದ್ಭವ ಆಗ್ತಾ ಇದ್ದ ಹಾಗೆ ಕೇಂದ್ರ ಸರ್ಕಾರ 1955ರ ಅಗತ್ಯ ಸರಕುಗಳ ಕಾಯ್ದೆಯನ್ನ ಜಾರಿಗೆ ತಂದಿದೆ. ಗ್ರಾಹಕರಿಗೆ ಅಗತ್ಯ ವಸ್ತುಗಳು ನ್ಯಾಯಯುತ ಬೆಲೆಯಲ್ಲಿ ಸುಲಭವಾಗಿ ಸಿಗುವಂತೆ ಮಾಡೋದಕ್ಕೆ ಭಾರತ ಸರ್ಕಾರ ರೂಪಿಸಿರುವ ಕಾನೂನು ಇದಾಗಿದೆ. ಹಠಾತ್ ವಾಣಿಜ್ಯ LPG ಸಿಲಿಂಡರ್ಗಳ ಕೊರತೆ ಹಿನ್ನೆಲೆ ಕೇಂದ್ರ ಸರ್ಕಾರ ಸಮಿತಿಯೊಂದನ್ನು ರಚಿಸಿದೆ. ಈ ಸಮಿತಿ ತೈಲ ಸರಬರಾಜು ಸಮಸ್ಯೆಗಳನ್ನ ಪರಿಶೀಲಿಸಲಿದೆ. ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಹಿನ್ನೆಲೆ LPG ಉತ್ಪಾದನೆಯನ್ನ ಹೆಚ್ಚಿಸಲು ಕೇಂದ್ರ ಸರ್ಕಾರ ಸೂಚಿಸಿದೆ. ಸಾರ್ವಜನಿಕ ಖಾಸಗಿ ವಲಯದ ಸಿಲಿಂಡರ್ ಬಳಕೆಗೆ ಸೂಚನೆಯನ್ನ ನೀಡಿರುವ ಕೇಂದ್ರ ಸರ್ಕಾರ ದೇಶೀಯವಾಗಿ ಅಡುಗೆ ಅನಿಲ ಲಭ್ಯತೆಯನ್ನ ಹೆಚ್ಚಿಸಿಕೊಳ್ಳಲು ಸೂಚಿಸಿದೆ. ಇನ್ನು ಹೋಟೆಲ್ಗಳಿಗೆ ಗ್ಯಾಸ್ ಪೂರೈಕೆಯಲ್ಲಿ ಅಡ್ಡಿಯಾಗದಂತೆ ಕ್ರಮ ವಹಿಸಲು ಸೂಚನೆ ನೀಡಿದ್ದಾಗಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇಲಾಖೆ ಸೂಚನೆಯನ್ನ ನೀಡಿದೆ. ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಬಗ್ಗೆ ಸಂಸತ್ನಲ್ಲಿ ಚರ್ಚಿಸಬೇಕು. ಆದರೆ ಈವರೆಗೂ ದರ ಏರಿಕೆ ಬಗ್ಗೆ ಚರ್ಚೆಗೆ ಅವಕಾಶ ನೀಡಿಲ್ಲ ಅಂತ DCM DK ಶಿವಕುಮಾರ್ ಹೇಳ್ತಿದ್ದಾರೆ. ನಮ್ಮ ಪಕ್ಷದ ಎಲ್ಲ ಸಂಸದರು ಪ್ರತಿಭಟನೆ ಮಾಡಿದ್ದಾರೆ. ಆದರೆ ಬಿಜೆಪಿಯ ಒಬ್ಬ ಸಂಸದ ಕೂಡ ಈ ಬಗ್ಗೆ ಮಾತನಾಡ್ತಿಲ್ಲ ಅಂತ DK ಶಿವಕುಮಾರ್ ಕಿಡಿಕಾರಿದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ಸರ್ಕಾರ ಇದನ್ನ ಚರ್ಚೆ ಮಾಡಬೇಕು. ಇವತ್ತರೆಗೂ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ಎಲ್ಲ MP ಗಳು ಇಂಡಿಯಾ ಒಕ್ಕೂಟದ MP ಗಳನ್ನು ನಿನ್ನೆ ಎಲ್ಲ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದಲ್ಲ ನಾವು ಈ ರಾಜ್ಯದ ಸಂಬಂಧ ನಮಗೆ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆನೆ ಹೆಣ್ಮಕ್ಳು ವರ್ಲ್ಡ್ ವುಮನ್ ಡೇ ದಿನನೇ 60 ರೂಪಾಯಿ ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. MP ಗಳು ಯಾಕೆ ಮಾತಾಡ್ತಾ ಇಲ್ಲ? ಇನ್ನು 75 ದಿನಗಳಿಗೆ ಆಗುವಷ್ಟು ಇಂಧನ ಇದೆ ಅಂತ ಪಾರ್ಲಿಮೆಂಟ್ನಲ್ಲಿ ಹೇಳ್ತಾರೆ. ಆದ್ರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅಂತ ಸಚಿವರಿಗೆ ಗೊತ್ತಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಭಾರತದಾದ್ಯಂತ ಶುರುವಾಗಿರುವ ಗ್ಯಾಸ್ ಕೊರತೆಗೆ ಕಾರಣವಾಗಿದ್ದು ದಿಂದ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಕತಾರ್ನಿಂದ ಭಾರತಕ್ಕೆ LPG ಗ್ಯಾಸ್ ಸಪ್ಲೈ ಆಗ್ತಾ ಇತ್ತು. ಕತಾರ್ನಿಂದ ಭಾರತಕ್ಕೆ 40% 50% ಗ್ಯಾಸ್ ಪೂರೈಕೆ ಆದ್ರೆ UAEನಿಂದ 10% 18%, ಅಮೆರಿಕದಿಂದ 10% 20%, ಒಮನ್ನಿಂದ 5% 6%, ಆಸ್ಟ್ರೇಲಿಯಾದಿಂದ 2% 3%, ಫ್ರಾನ್ಸ್ನಿಂದ 2% 3%, ನೈಜೀರಿಯಾದಿಂದ 2%, ರಷ್ಯಾದಿಂದ 1% LPG ಗ್ಯಾಸ್ ಪೂರೈಕೆ ಆಗ್ತಾ ಇತ್ತು.
ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಉಂಟಾಗುತ್ತೆ ಅನ್ನೋ ವದಂತಿಗೆ ಇದೀಗ ಸ್ವತಃ ಅಖಿಲ ಕರ್ನಾಟಕ ಫೆಡರೇಷನ್ ಆಫ್ ಪೆಟ್ರೋಲಿಯಂ ಟ್ರೇಡರ್ಸ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಎಲ್ಲ ಟರ್ಮಿನಲ್ಗಳು ಮತ್ತು ಡಿಪೋಗಳಲ್ಲಿ ಸಾಕಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ ಇದೆ. ಗಾಬರಿಯಿಂದ ಪಂಪ್ ಸ್ಟೇಷನ್ಗಳಿಗೆ ಮುಗಿಬಿದ್ದು ಇಂಧನ ತುಂಬಿಸಿಕೊಳ್ಳುವ ಅಗತ್ಯತೆ ಇಲ್ಲ ಅಂತ ಗ್ರಾಹಕರಿಗೆ ಆತಂಕಗೊಳ್ಳದಂತೆ ಮಾಧ್ಯಮ ಪ್ರಕಟಣೆ ಮೂಲಕ ಭರವಸೆಯನ್ನ ನೀಡಲಾಗಿದೆ. ಪೆಟ್ರೋಲ್ ಡೀಸೆಲ್ ಪೂರೈಕೆಯಲ್ಲಿ ವ್ಯತ್ಯಯ ಆಗದಂತೆ ಕರ್ನಾಟಕದ ಎಲ್ಲ ಪೆಟ್ರೋಲಿಯಂ ಡೀಲರ್ಗಳಿಗೂ ಮನವಿ ಮಾಡಲಾಗಿದೆ. ತಿರುಪತಿ ತಿರುಮಲ ದೇಗುಲಕ್ಕೆ ತುಪ್ಪ ಸಾಗಿಸುತ್ತಿದ್ದ ಟ್ಯಾಂಕರ್ ಪಲ್ಟಿಯಾಗಿದೆ. ಸಿಕ್ಕಿದ್ದೇ ಸೀರುಂಡೆ ಅಂತ ಸ್ಥಳೀಯರು ಬಿಂದಿಗೆ, ಕ್ಯಾನ್, ಪಾತ್ರೆಗಳಲ್ಲಿ ತುಪ್ಪವನ್ನ ತುಂಬಿಕೊಂಡು ಹೋಗಿದ್ದಾರೆ. ಪುಣೆಯಿಂದ ಬರ್ತಿದ್ದ 21,000 ಲೀಟರ್ ತುಪ್ಪದ ಟ್ಯಾಂಕರ್ ಆಂಧ್ರಪ್ರದೇಶದ ಕಡಪ ಜಿಲ್ಲೆಯ ಕೊಂಡಾಪುರಂ ಬಳಿಯ ಚಿತ್ರಾವತಿ ಸೇತುವೆ ಮೇಲೆ ಪಲ್ಟಿಯಾಗಿದೆ. ದೇಶದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆ ಇಂಡಿಗೋದ ಸಿಇಒ ಸ್ಥಾನಕ್ಕೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೀಟರ್ ಎಲ್ಬಾರ್ಸ್ ರಾಜೀನಾಮೆ ನೀಡಿದ್ದಾರೆ. ಇಂಡಿಗೋ ಸಂಸ್ಥೆಯ ಸಹಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ರಾಹುಲ್ ಭಾಟಿಯಾ ಅವರು ಹಂಗಾಮಿ ಸಿಇಒ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. 2025ರ ಡಿಸೆಂಬರ್ನಲ್ಲಿ ಪೀಟರ್ ತಂದಿದ್ದ ಹೊಸ ನಿಯಮಗಳಿಂದ ಇಂಡಿಗೋ ಭಾರೀ ಬಿಕ್ಕಟ್ಟು ಎದುರಿಸಿತ್ತು. ಇದಾದ 3 ತಿಂಗಳ ಬಳಿಕ ಪೀಟರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ನಟಿ ರಮ್ಯಾಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶ ಕಳಿಸಿದ್ದ ಪ್ರಕರಣದ ವಿಚಾರಣೆ ಆರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ 46ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ನಟಿ ರಮ್ಯಾ ಹಾಜರಾಗಿ ತಮ್ಮ ಹೇಳಿಕೆ ದಾಖಲಿಸಿದ್ದಾರೆ. ಈ ಪ್ರಕರಣವನ್ನ ಸೂಕ್ಷ್ಮ ಪ್ರಕರಣವೆಂದು ಪರಿಗಣಿಸಿ ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆ ನಡೆಸಲಾಗಿದೆ. ಹೇಳಿಕೆ ದಾಖಲಿಸಿದ ಬಳಿಕ ಮಾತನಾಡಿದ ಮೋಹಕ ತಾರೆ, ಎಲ್ಲಾ ಹೆಣ್ಣು ಮಕ್ಕಳ ಪರವಾಗಿ ಈ ಕೇಸನ್ನ ಮುಂದುವರಿಸುತ್ತಿದ್ದೇನೆ ಎಂದಿದ್ದಾರೆ. ಟಿ20 ವಿಶ್ವಕಪ್ ಫೈನಲ್ ವೇಳೆ 11ನೇ ಓವರ್ ಬೌಲಿಂಗ್ ಮಾಡುತ್ತಿದ್ದ ಅರ್ಶ್ದೀಪ್ ನ್ಯೂಜಿಲೆಂಡ್ ಆಟಗಾರ ಡ್ಯಾರಿಲ್ ಮಿಶೆಲ್ ಮೇಲೆ ಚೆಂಡು ಎಸೆದಿದ್ರು. ಈ ವೇಳೆ ಬಾಲ್ ಮಿಶೆಲ್ ಬಲಗೈಗೆ ಬಡಿದಿತ್ತು. ಈ ಸಂಬಂಧ ಟೀಂ ಇಂಡಿಯಾ ಆಟಗಾರ ಅರ್ಶ್ದೀಪ್ ಸಿಂಗ್ಗೆ ಐಸಿಸಿ ದಂಡ ವಿಧಿಸಿದೆ. ಪಂದ್ಯದ ಶುಲ್ಕದ 15% ದಂಡದ ಜೊತೆಗೆ 1 ಡಿಮೆರಿಟ್ ಪಾಯಿಂಟ್ ನೀಡಿದೆ.